ನಮಸ್ಕಾರ ಗುರು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಒಂಥರ ದಿಮಾಕು ಗತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಇವತ್ತು ನನಗೆ ಒಂದು ಕ್ಲಾರಿಟಿ ಕೊಡೋದಿತ್ತು. ಅದನ್ನು ಈ ವಿಡಿಯೋ ಮುಖಾಂತರ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಈ ವಿಡಿಯೋ ಫುಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನಂದು ಒಂಬಳೆ ಹೊಡೆದಿದ್ದೀನಿ ನಮ್ಮ ಮಡಿಕೆ ಗಿಡ. ಬನ್ನಿ ಅಲ್ಲಿಂದ ವಿಡಿಯೋ ಶುರು ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ. ಬನ್ನಿ ನಮ್ಮ ಮೊದಲ ಒಂಬಳೆ ತೋರಿಸ್ತೀನಿ ನೋಡಿ. ಮೊದಲ ಒಂಬಳೆ. ಈ ಕಡೆ ಮತ್ತೆ ಹೊಟ್ಟೆ ಬಿಟ್ಟೈತೆ. ಇದು ನನ್ನ ಕನಸು ಅಂತಂದೇ ಹೇಳ್ಬೋದು. ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಒಬ್ಬ ರೈತರಾಗಿ ಅಡಿಕೆ ಗಿಡ ಇಟ್ಟಿದ್ದೀವಿ ಅಂದಮೇಲೆ ಅದು ಒಂಬಳೆ ಹೊಡೆಯೋ ತನಕ ನಾವು ಎಷ್ಟು ಕಾಯ್ತೀವಿ ಅಂದರೆ, ಒಂಬಳೆ ಹೊಡೆಯೋದಂಗಿರಲಿ, ಹೊಡೆದಾದ್ಮೇಲೆ ಅಡಿಕೆ ಕೆಡಕ್ಬೇಕಂದ್ರೆ ಏನಿಲ್ಲ ಅಂದರೂ ನಮ್ಮ ಮೈಂಡ್ ಸೆಟ್ ಒಂದಿರುತ್ತೆ, ಇಷ್ಟು ಸಿಕ್ಕಿದ್ರೆ ಸಾಕಪ್ಪ ಅನ್ನೋಷ್ಟು ಇರುತ್ತೆ. ಸ್ಟಾರ್ಟಿಂಗು ನಾವು ಒಂದು ಸ್ವಲ್ಪ ಕೈಯಲ್ಲಿ ದುಡ್ಡು ನೋಡಬೇಕು, ಅಡಿಕೆ ಗಿಡ ಇಟ್ಟು ದುಡ್ಡು ನೋಡಬೇಕು ಅಂದರೆ ಅದಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ 5 ರಿಂದ 6 ವರ್ಷ ನಾವು ಕಾಯಲೇಬೇಕು. ಒಂಬಳೆ ಹೊಡೆದ ತಕ್ಷಣ ಯಾವೂ ಕಾಯಿ ಹಿಡಿಯಲ್ಲ. 2 ವರ್ಷಕ್ಕೆ ಒಂಬಳೆ ಹೊಡಿಲಿ, 3 ವರ್ಷಕ್ಕೆ ಒಂಬಳೆ ಹೊಡಿಯಲಿ, ಕಾಯಂತೂ ಹಿಡಿಯೋದಿಲ್ಲ. ಹೋಗಿ ಬಂದಿರ್ತವೆ, ಒಂಬಳೆ ಹೊಡೆದಿರ್ತವೆ. ಏನೇ ಅಂದ್ರೂ 5 ರಿಂದ 6 ವರ್ಷ ಕಂಪಲ್ಸರಿ ನಾವು ಕಾಯಲೇಬೇಕು. ಕಾದಾಗ ಮಾತ್ರ ನಮ್ಮ ಕೈಯಲ್ಲಿ ಸ್ವಲ್ಪ ಅಮೌಂಟ್ ಅಂತ ಬರುತ್ತೆ. ಇದ್ರ ನಡುವೆ ಅಡಿಕೆ ಗಿಡ ಇಟ್ಟು ಬೆಳೆಸೋರು ಎಷ್ಟೆಲ್ಲ ಕಷ್ಟ ಇರ್ತಾವೆ ಅಂತ ನಾನು ಅನುಭವಿಸಿರೋದು, ನನಗೆ ತಿಳಿದ ಮಟ್ಟಿಗೆ, ಮತ್ತು ಅನುಭವಿಸಿರೋದು ಅನ್ನೋದಕ್ಕಿಂತ ಅಕ್ಕಪಕ್ಕ ನೋಡಿರೋದೊಂದು ಸ್ವಲ್ಪ ಹೇಳ್ತೀನಿ. ಮತ್ತು ಅದರಲ್ಲಿ ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡೋರ್ದನ್ನು ಸಹಿತ ನಾನು ಕೇಳಿಸ್ಕೊಂಡಿದ್ದೀನಿ. ಅದನ್ನು ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಮೊದಲನೇದಾಗಿ ಹೇಳ್ಬೇಕಂದ್ರೆ, ಅಡಿಕೆ ಗಿಡ ಇಡೋದು ದೊಡ್ಡದಲ್ಲ. ಇಟ್ಟಾದಮೇಲೆ ನೀರು, ಗೊಬ್ಬರ, ಪೋಷಣೆ ಮಾಡಬೇಕು. ಯಾವ ಗಿಡಕ್ಕೆ ಏನು ರೋಗ ಕಾಣಿಸ್ಕೊಳ್ಳುತ್ತೆ ಅನ್ನೋದು ನೋಡಬೇಕು. ಅದೇ ರೀತಿ ಅದಕ್ಕೇನು ಮೆಡಿಷನ್ನು ಮತ್ತು ಏನು ಹಾಕಿದರೆ ಚೆನ್ನಾಗಿ ಬರ್ತವೆ, ಮತ್ತು ಬುಡ ದಪ್ಪ ಬರಬೇಕು, ತೆಳ್ಳಗೆ ಹೋಗ್ಬಾರ್ದು. ಅದರೊಳಗೆ ಬೇರೆ ಏನೇ ಬೆಳೆ ಬೆಳೆಯೋದಕ್ಕೂ ಸಹಿತ ಬಾಳೆ ಗಿಡ ಇಟ್ಟರೆ ನೆಳ್ಳಿಗೆ ಅಡಿಕೆ ಗಿಡ ಹೈಟ್ ಹೋಗ್ತವೆ ಅನ್ನೋದೊಂದು ಭಯ ಇರುತ್ತೆ. ಅಡಿಕೆ ಗಿಡನ ಬಾಳೆನೂ ಇಡೋದಕ್ಕೆ ಆಗಲ್ಲ. ಅಡಿಕೆ ಗಿಡ ಒಂದು ಇಟ್ಬಿಟ್ರೆ 6 ವರ್ಷ ತನಕ ಜೀವನಕ್ಕೇನು ಬೇಡವಾ, ದುಡ್ಕೊಂಡು ತಿನ್ನೋದು ಬೇಡವಾ, ಏನರಲ್ಲಿ ಇರೋ ಸ್ವಲ್ಪ ಜಮೀನಿಗೆ ಅಡಿಕೆ ಗಿಡ ಇಟ್ಟಿದ್ದೀವಿ, ಖಾಲಿ ಜಮೀನಿಲ್ಲ, ನಾವೇನು ಮಾಡ್ಕೊಂಡು ತಿನ್ನೋದಕ್ಕೂ, ಮತ್ತು ಹೇಗೆ ಅನ್ನೋಂಥ ಹಲವಾರು ಪ್ರಶ್ನೆಗಳು ನೀವು ಕೇಳ್ಬೋದು. ಅದಕ್ಕೆ ನನ್ನ ಉತ್ತರ, ಅಡಿಕೆ ಗಿಡ ಇಕ್ಕಿರ್ತೀವಂದರೆ ನನ್ನ ಪ್ರಕಾರ 3 ರಿಂದ 4 ವರ್ಷದ ಅಡಿಕೆ ಗಿಡ ಆಗೋ ತನಕ ನಾವು ಅದರಲ್ಲಿ ಬೆಳ್ಕೋಬೋದು. ಬಟ್ ಬಾಳೆ ಹಾಕ್ಬೋದು, ಹಾಕಿ 1 ವರ್ಷಕ್ಕೆ ತೆಗಿಬೇಕು ನನ್ನ ಪ್ರಕಾರ. ಏನಿಲ್ಲ, ಬಾಳೆ ಹಾಕಿದರೆ ಹೈಟ್ ಹೋಗ್ತವೆ, ಗಿಡ ಸೈಜ್ ಬರಲ್ಲ ಅನ್ನೋದು ಒಂದು ಭಯ, ಅಷ್ಟು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಬೇರೆ ಬೆಳೆ ಹೂವು ಹಾಕ್ಬೋದು, ತರಕಾರಿ ಹಾಕ್ಕೊಳ್ಬೋದು, ಸೊಪ್ಪು ಹಾಕ್ಕೊಳ್ಬೋದು. ಅಂದರೆ 3 ರಿಂದ 4 ವರ್ಷ ಮಾತ್ರ ಇರೋ ವಿಚಾರ ಹೇಳ್ತಿದ್ದೀನಿ. ಇಷ್ಟರೊಳಗಡೆ ಸ್ವಲ್ಪ ಬಿಸಿಲು ಬೀಳ್ತಾ ಇರುತ್ತೆ, ನಾವು ಬೆಳ್ಕೊಬೋದು ಅಷ್ಟೇ. ಅದು ಆದಮೇಲೆ ನಾವು ಏನೇ ಫಸಲು ಹಾಕಿದ್ರೆ ಅದರಲ್ಲಿ ಬರೋದಿಲ್ಲ. ನಾವೇನಾದ್ರು ಗೊಬ್ಬರಕ್ಕೆ ಅಳಸಂದೆ, ಉಳ್ಳಿ ಈ ಥರ ಹಸಿ ಗೊಬ್ಬರಕ್ಕೆ ನಾವು ಅದನ್ನು ಹಾಕ್ಕೊಳ್ಬೋದು, ಮೇಂಟೈನ್ ಮಾಡ್ಬೋದು. ಇನ್ನೇನು ಅಳಸಂದೆ ಉಳ್ಳಿ ಹಾಕಿರ್ತೀವಲ್ವ, ಅವಾಗ 4 ಅಥವಾ ಒಂದು 5 ಪಟ್ಲಿ ಮರಿಗಳನ್ನ ತೊಗೊಂಡ್ಬಿಟ್ರೆ ನಾವು ನೋಡಿ ತುಂಬ ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ಪಟ್ಲಿ ಮರಿನೂ ಮೇಯೋವಷ್ಟು ಮೇಯ್ತವೆ. ಆಮೇಲೆ ಬಾಣಲಿ ಹೊಡೆದ್ರೆ ಹಸಿ ಗೊಬ್ಬರ ಆಗೋವಷ್ಟು ಆಗುತ್ತೆ ನಮ್ಮ ಅಡಿಕೆ ಗಿಡಕ್ಕೆ. ಗೊಬ್ಬರದ್ದು ಏನಂತ ಹೊಡ್ತಾ ಬರೋಲ್ಲ. ಮತ್ತು ಇವಾಗ ಅಡಿಕೆ ಗಿಡ ಇಟ್ಟಾಗ ಇನ್ನು ಏನೇನು ತೊಂದರೆ ಅಂದರೆ, ಇವಾಗ ಕೆಲವೊಬ್ಬರು ಬೇಸಿಗೆಯಲ್ಲೂ ನೀರು ಬರ್ತವೆ, ಅದು ಅವ್ರ ಅದೃಷ್ಟ ಅಂತ ಹೇಳ್ಬೋದು. ಇವತ್ತಿನ ಪ್ರೆಸೆಂಟ್ ಇವಾಗ ಏನು ಇದೆ ತುಂಬ ಅದೃಷ್ಟ, ನೀರು ಬರ್ತಿದ್ದಾವೆ ಅಂದರೆ ಅವ್ರು ಅದೃಷ್ಟ ಮಾಡಿದ್ದಾರೆ, ಅಥವಾ ಯಾವುದೋ ಜನ್ಮದಾಗ ಏನೋ ಪುಣ್ಯ ಮಾಡಿದ್ದಾರೆ ಅಂತ ಅಂದ್ಕೊಳ್ಬೋದು. ನನ್ನ ಪ್ರಕಾರ ನಾನು ಹಂಗೆ ತಿಳ್ಕೊಂಡಿರೋದು. ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಬರ್ತಿದ್ದಂಥ ನೀರು ಬೇಸಿಗೆಯಲ್ಲಿ ಬರೋದಿಲ್ಲ. ಬೇಸಿಗೆಯಲ್ಲಿ ತುಂಬ ಜನದ ನೀರು ನಿಂತು ಹೋಗ್ತವೆ. ಎಷ್ಟೋ ಅಡಿಕೆ ಗಿಡಗಳು ಒಣಗೋಗಿರೋ ಪರಿಸ್ಥಿತಿನೂ ಇದೆ. ಆಮೇಲೆ ಬೇಸಿಗೆಗೆ ನೀರಿಲ್ದಲೇ ಕಮ್ಮಿ ಆಗೋದು, ಮತ್ತು ಮಳೆಗಾಲದ ಚೆನ್ನಾಗಾಗೋದು, ಈ ಥರ ತುಂಬ ಹಲವಾರು ತೊಂದರೆಗಳನ್ನ ನಾವು ನೋಡಿದ್ದೀವಿ. ಇಲ್ಲೇ ನಮ್ಮ ಅಕ್ಕಪಕ್ಕದಲ್ಲೂ ಸಹಿತ ನೋಡಿದ್ದೀವಿ. ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ನಾವು ಬೆಟರ್. ನನ್ನ ಪ್ರಕಾರ ನಾವು ಪುಣ್ಯ ಮಾಡಿದ್ದೀವಿ ಅಂತಂದೇ ಹೇಳ್ಬೋದು. ಯಾಕಂದರೆ ನೀರು ಯಾವುದೇ ರೀತಿ ನಮಗೆ ನೀರಿಂದೇನು ಪ್ರಾಬ್ಲಮ್ ಇಲ್ದಲೇ ತುಂಬ ಚೆನ್ನಾಗಿ ನೀರು ಬರುತ್ತೆ. ಬೇಸಿಗೆಯಲ್ಲಿ ಏನು ಕಡಿಮೆ ಆಗಲ್ಲ, ಮಳೆಗಾಲದಲ್ಲೂ ಏನು ಕಮ್ಮಿ ಆಗಿಲ್ಲ. ನಮಗೆ ಒಂದೇ ರೀತಿಯಲ್ಲಿ ನೀರು ಬರ್ತಾ ಇರುತ್ತೆ. ಮತ್ತು ಇವಾಗ ನಾವು ಇಡೀ ಪ್ರಪಂಚನೇ ಅಡಿಕೆ ಗಿಡ ಇಕ್ಕಿತೆ, ನಾವು ಮಾತ್ರ ಇಟ್ಟಿಲ್ಲ, ನಾನು ಮಾತ್ರ ಇಟ್ಟಿಲ್ಲ, ಮೆನ್ಷನ್ ಮಾಡೇ ಹೇಳ್ತಿದ್ದೀನಿ, ನಾನು ಮಾತ್ರ ಅಡಿಕೆ ಗಿಡ ಇಟ್ಟಿಲ್ಲ. ಇಡೀ ಪ್ರಪಂಚದಲ್ಲಿ ಇವಾಗ ಒಂದು ಕನಸನ್ನು ಕಟ್ಟಿರ್ತಾರೆ ಒಬ್ಬರು ರೈತರು ಅಂದರೆ, ಒಂದು ಕನಸು ಕಟ್ಕೊಂಡಿರ್ತಾರೆ. ಬೇರೆದು ಅಡಿಕೆ ತೋಟ ನೋಡಿದಾಗ ನಾನು ಅಡಿಕೆ ಗಿಡ ಇಕ್ಕಬೇಕು, ಬೆಳೆಸಬೇಕು, ಅದೆಷ್ಟೇ ಕಷ್ಟ ಬರಲಿ ನಾನು ಅದನ್ನೆಲ್ಲನೂ ಆ ಕಷ್ಟನೆಲ್ಲ ನಿಭಾಯಿಸ್ತೀನಿ ಅಂತ ಒಬ್ಬ ರೈತ ಒಂದು ಮೆಂಟಲಿ ಫಿಕ್ಸ್ ಆಗಿರ್ತಾನೆ. ಅಷ್ಟೆಲ್ಲ ಫಿಕ್ಸ್ ಆಗಿನೇ ಅವ್ನು ಅಡಿಕೆ ಗಿಡ ಇಕ್ಕೋದು. ಇವಾಗ ಇಟ್ಬಿಡೋಣ, ಬೇಸಿಗೆಗೆ ನೀರು ಹೋದ ತಕ್ಷಣ ಒಣಗಿಸ್ಬಿಡೋಣ, ಮತ್ತು ಮಳೆಗಾಲಕ್ಕೆ ಇಡೋಣ ಅನ್ನೋ ಮೆಂಟಾಲಿಟಿ ರೈತನಿಗಿರಲ್ಲ. ರೈತರಿಗೆ ಮಾತಾಡಿರ್ತಾರೆ.
ಸೊ ನನಗೆ ಹೇಳಿದರು ಫ್ಯೂಚರಲ್ಲಿ ಅಡಿಕೆ ರೇಟ್ ಬಿದ್ದೋಗುತ್ತೆ, ಏನೂ ಸಿಗೋದಿಲ್ಲ ಅಂತೇಳಿದ್ರು. ಅವರಿಗೆ ನಾನು ಹೇಳೋದೊಂದು ಮಾತು, ಅವ್ರ ಹತ್ರ ನಾನು ವಾದ ಮಾಡಿ ಬಂದಿದ್ದೀನಿ, ನಾನೇ ನನಗೆ ಬಂದಿಲ್ಲ, ವಾದ ಮಾಡಿ ಬಂದಿದ್ದೀನಿ. ಆದರೂ ಸಹಿತ ಅವರಿಗೆ ನಾನು ಹೇಳೋ ಮಾತೇನೆಂದರೆ, ಸೊ ಅವ್ರಿಗೆ ನಾನು ಅಲ್ಲೇ ಟಕ್ಕರ್ ಕೊಟ್ಟು ಬಂದಿದ್ದೀನಿ. ಅದಕ್ಕೆ ಅವರಿಗೆ ನಾನು ಅರ್ಥ ಆಗೋ ರೀತಿಯೇ ಹೇಳಿ ಬಂದಿದ್ದೀನಿ. ಏನಪ್ಪ ಅಂತಂದರೆ, ನಮಗೀಗ ಒಂದು ಮಗು ಹುಟ್ಟುತ್ತೆ, ಇವಾಗ ಗಂಡ ಅಂತಂದ್ರೆ ಒಂದು ಮಗುಗೆ ಜನ್ಮ ನೀಡ್ತಾರಲ್ವ. ಸೊ ಅದು ಆ ಮಗು ಮುಂದೆ ಒಳ್ಳೆನಾಗ್ತಾನೋ ಕೆಟ್ಟನಾಗ್ತಾನೋ ಅಂತ ಗೊತ್ತಾಗಿದ್ದರೆ, ಒಳ್ಳೆನಾಗ್ತಾನಂದರೆ ಭೂಮಿ ಮೇಲೆ ಇರೋಕ್ಕೆ ಬಿಡ್ತಾರೆ, ಕೆಟ್ಟವನಾಗ್ತಾನೆ ಅವನಿಂದ ಏನೋ ಒಂದು ನಮ್ಮ ಮನೆತನಕ್ಕೆ ಒಳ್ಳೇದಾಗಲ್ಲ, ಒಂದು ಕೆಟ್ಟ ಹೆಸರು ಬರುತ್ತೆ ಅನ್ನೋದಾದರೆ ಯಾರೇ ಆದ್ರೂ ಆ ಮಗುನ ಇರೋದಕ್ಕೂ ಬಿಡಲ್ಲ. ಚಿಕ್ಕದ್ರಲ್ಲೇ ಅದೇನೇ ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನೋ ರೀತಿ ಏನು ಮಾಡೋಕ್ಕೂ ಎಸಲ್ಲ ಅಂಥ ಜನ ಐತಿ ಇವತ್ತಿನ ಪ್ರಪಂಚದಲ್ಲಿ. ಅಂಥದ್ದೀಗ ನಾವು ಅಡಿಕೆ ಗಿಡ ಇಟ್ಟಿದ್ವಿ, ಹೌದು ಇಟ್ಟಿದ್ದೀವಿ, ಬೆಳೆಸೋ ಕರ್ತವ್ಯ ನಮ್ಮದೈತೆ, ಬೆಳೆಸಿದ್ದೀವಿ, ಅದಕ್ಕೇನು ಪೋಷಣೆ ಮಾಡೋ ಕರ್ತವ್ಯ ಐತೆ ಅದನ್ನು ನಾವು ಮಾಡಿದ್ದೀವಿ. ಯಾಕಂದರೆ ಅದು ನಮ್ಮ ಕರ್ತವ್ಯ. ಇಟ್ಟಿದ್ದೀವಿ, ಬೆಳೆದಿದ್ದೀವಿ ಅದನ್ನು ಪೋಷಣೆ ಮಾಡಲೇಬೇಕು. ಸೊ ಮುಂದೆ ರೇಟ್ ಏನಾಗುತ್ತೆ ಅಂತಾಗುತ್ತೆ ನಮಗೆ ಗೊತ್ತಿಲ್ವಲ್ಲ. ಸೊ ನಾವು ಫ್ಯೂಚರ್ ಹೇಳೋಕ್ಕಾಗಲ್ಲ, ಹಿಂದೆ ಏನಾಗಿತ್ತು ಹೇಳ್ಬೋದು, ಈಗ ಪ್ರೆಸೆಂಟ್ ಏನಿದೆ ಜೀವನ ಮಾಡ್ಬೋದೇ ಹೊರತಾಗು ಮುಂದೆ ಏನಾಗುತ್ತೆ ಅಂತ ಹೇಳೋಕೆ ನಾವೇನು ಕಾಲಜ್ಞಾನಿಗಳೆಲ್ಲ. ಮತ್ತು ಈ ಶಾಸ್ತ್ರ ಸಂಪ್ರದಾಯದಲ್ಲಿ ಹೇಳ್ದವ್ರ ಮಾತೆಲ್ಲನೂ ನಿಜ ಆಗಿಲ್ಲ. ಎಲ್ಲ ಕೆಲವೊಬ್ಬರು ಮಾತು ನಿಜ ಆಗಿರ್ಬೋದು, ಕೆಲವೊಬ್ಬರು ಮಾತು ಸುಳ್ಳಾಗಿದೆ. ನಾವೇ ಕಣ್ಣಾರ ನೋಡಿದ್ವಿ. ಈಗ ಹಲವಾರು ಕಡೆ ನಾವು ಶಾಸ್ತ್ರ ಸಂಪ್ರದಾಯ ಕೇಳಿರ್ತೀವಿ, ನೀನು ಫ್ಯೂಚರಲ್ಲಿ ಹಂಗಿರ್ತೀಯ ಹಿಂಗಿರ್ತೀಯ ಅಂತ ಹೇಳಿರ್ತಾರೆ. ಬಟ್ ಅದು ನಮ್ಮ ಜೀವನದಲ್ಲಿ ಏನೂ ನಡೆದೇ ಇರಲ್ಲ. ಸೊ ಹೀಗೆಲ್ಲ ಆಗಿರುವಾಗ ನಾವು ಮುಂದದೇನಕ್ಕೆ ಯೋಚನೆ ಮಾಡಬೇಕು. ಹಿಂದೆ ಆಗಿರೋದು ಓಕೆ ಆಗಿದೆ, ಬಿಟ್ಟುಬಿಡೋಣ ಅದನ್ನು. ರೇಟ್ ಆಗುತ್ತೋ ಬಿಡುತ್ತೋ ಅದು ಬೇಡ. ಈಗ ಅಟ್ ಪ್ರೆಸೆಂಟ್ ಏನಿದೆ ಇದಕ್ಕೆ ಬದುಕೋಣ. ಮುಂದೇನಾಗುತ್ತೆ ಅದು ನಮಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಟೈಮು ನಮಗಿಲ್ಲ. ಇಟ್ಟಿದ್ದೀವಿ, ಬೆಳೆದಿದ್ದೀವಿ, ಮಾರ್ತೀವಿ. ನಾವು ಒಂದಲ್ಲ ಒಂದಿನ ಅಡಿಕೆ ಕೆಡುತ್ತೀವಿ, ಮಾರ್ತೀವಿ, ಬರೋವಷ್ಟು ಬರಲಿ. ಇವಾಗ ನಮಗೆ ಇಷ್ಟೇ ಸಿಗಬೇಕಂತ ಪರಮಾತ್ಮ ಆಲ್ರೆಡಿ ನಮ್ಮ ಮನೆ ಬರದಲ್ಲಿ ಬರ್ತು ಕಳಿಸಿದ್ದಾನೆ. ಸೊ ಅದನ್ನು ಯಾರಿಂದ ತಪ್ಸೋಕ್ಕಾಗಲ್ಲ. ಇವಾಗ ಕೆಲವೊಬ್ಬರು ರೇಟ್ ಕಮ್ಮಿ ಆಗುತ್ತೆ, ಹಾಗೆ ಹಿಂಗೆ ಏನು ಉಳಿಯಲ್ಲ ಅಂತ ಹೇಳ್ತಾರಲ್ಲ, ಜಾಸ್ತಿನೇ ಆಗ್ಬೋದು. ನಿಮ್ಮ ಮಾತಿನ ಪ್ರಕಾರ ನೀವೇನು ಕಾಲಜ್ಞಾನಿನ? ನೀವು ಹೇಳ್ದಂಗೆ ಅದು ರೇಟ್ ಜಾಸ್ತಿ ಕಮ್ಮಿ ಆಗ್ಬಿಟ್ಟು ಅಡಿಕೆ ಗಿಡ ಇಕ್ಕಿದಾರೆಲ್ಲ ಅಡಿಕೆ ಗಿಡ ಕಡ್ದಾಕ ಮಟ್ಟಕ್ಕೆ ಬರುತ್ತೆ ಅಂತ ಮಾತಾಡೋಕ್ಕೂ ಮುಂಚೆ, ವ್ಯಂಗ್ಯವಾಗಿ ಒಬ್ಬರನ್ನ ಹೀಯಾಳಿಸಿ ಮಾತಾಡೋಕ್ಕೂ ಮುಂಚೆ ಒಂದು ಸಲ ಯೋಚನೆ ಮಾಡಿ. ನಿಮಗೆ ಇಟ್ಟು ಬೆಳೆಸೋಕ್ಕಾಗಲ್ವಾ? ಬೇಡ, ನಾವು ಬೆಳೆಸ್ಕೋತೀವಿ. ಲಾಸ್ ಆದ್ರೆ ನಮ್ಮದೇ, ಲಾಭ ಬಂದ್ರೆ ನಮ್ಮದೇ. ನಮ್ಮ ಚಿಂತೆ ನಿಮಗೆ ಯಾಕೆ? ಅಡಿಕೆ ಗಿಡ ಇಕ್ಕಿರೋರ ಚಿಂತೆ ಅಡಿಕೆ ಗಿಡ ಇಲ್ಲದೇ ಇರೋರಿಗೆ ಯಾಕೆ? ಅಕಸ್ಮಾತ್ ಇಟ್ಟು ನಿಮಗೆ ಬೆಳೆಸೋಕ್ಕಾಗಿಲ್ಲ ಅಂದರೆ ಬೆಳೆಸಿರೋರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡೋದೇನಕ್ಕೆ? ಇಷ್ಟೇ ತಾನೇ. ಇದನ್ನು ನೋಡಿ ಅವ್ರು ಏನು ಹೇಳ್ಕೊಳ್ತಾರೋ ಗೊತ್ತಿಲ್ಲ, ಈ ವಿಡಿಯೋ ನೋಡೇ ನೋಡ್ತಾರೆ. ಬಟ್ ಅವ್ರು ಏನು ಅಂದ್ಕೊಳ್ತಾರೆ ಐ ಡೋಂಟ್ ಕೇರ್. ಯಾಕಂದರೆ ಆ ಮಾತು ನನಗೆ ತುಂಬ ಹರ್ಟ್ ಆಯಿತು. ಅಡಿಕೆ ಗಿಡ ಮುಂದೆ ರೇಟ್ ಬಿದ್ದೋಗುತ್ತೆ ಅನ್ನೋದು. ಬಟ್ ಅವ್ರ ಎದುರಿಗೆ ನಾನು ತೋರಿಸ್ಕೊಂಡಿಲ್ಲ ಅವ ಹರ್ಟ್ ಆಗಿರೋದನ್ನು. ಅವರಿಗೆ ನಾನು ಉತ್ತರ ಕೊಟ್ಟು ಬಂದಿದ್ದೀನಿ. ಅದು ಆದಮೇಲೆ ನನ್ನ ಕೆಲವೊಂದು ಮಾತುಗಳು ನನ್ನ ಹತ್ರ ನಗ್ನಾಗ್ತಾನೆ ಮಾತಾಡಿದರೂ ಸಹಿತ ಏನೋ ಒಂಥರ ನನ್ನ ಮನಸ್ಸಿಗೆ ಒಂದು ಬೇಜಾರಾಗುತ್ತೆ. ಏನೇ ಕ್ಯಾಶುಯಲಾಗಿ ತಗೊತಾರೆ, ನಗ್ನಾಗ್ತಾ ಇರ್ತಾರೆ, ಅವರೇನು ಮನ್ಸಿಗೆ ತೊಗೊಳಲ್ಲ. ಅಂದರೆ ನಮಗೊಂದು ಮನಸ್ಸಿದೆ ಸ್ವಾಮಿ, ನಮಗೂ ಹರ್ಟ್ ಅದೇ ಆಗುತ್ತೆ. ನಾವು ಕೆಲವೊಂದು ಮಾತುಗಳನ್ನ ಕೇಳಿಸ್ಕೊಂಡಿದ್ದೀವಿ, ಏನಂದಿರ ಎಂತಂದಿರ ಅನ್ನೋದು ಕೇಳಿಸ್ಕೊಂಡಿದ್ದೀವಿ ಸ್ವಾಮಿ, ನಮಗೂ ಗೊತ್ತಿರುತ್ತೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು. ಸೊ ನಾನು ಅಂದಾಗ ನಿಮಗೆ ಹೆಂಗೆ ಸಹಿಸ್ಕೊಳಕ್ಕಾಗಲ್ವೋ ಹಾಗೆ ನೀವು ಅಂದಾಗ ನನಗೂ ಸಹಿಸ್ಕೊಳಕ್ಕಾಗೋದಿಲ್ಲ. ಆದ್ರೂ ಸರಕ್ಕೆ ಅಂದ ತಕ್ಷಣ ಪರಕ್ಕೆ ಅನ್ನಬಾರ್ದು. ಪ್ರತಿಯೊಬ್ಬರ ಹತ್ರನೂ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಬದುಕ್ತಿರೋಳು ನಾನು. ಸೊ ಹಾಗಾಗಿ ಇನ್ನು ಅಕ್ಕಪಕ್ಕದವರು ಅಂತ ಹೇಳೋಕ್ಕಾಗಲ್ಲ. ನನ್ನ ದುಶ್ಮನ್ ಕಹಾ ಅಂದರೆ ಬಗಲ್ ಮೇ ಅನ್ನಂಗೆ ಜನ ಇವಾಗ ನನ್ನನ್ನು ನೋಡಿ ಹೆಂಗೆ ಉರ್ಕೊಳ್ತಿದ್ದಾರೆ ಅಂದರು. ಒಂದು ಟೈಮಲ್ಲಿ ನನ್ನ ಬಗ್ಗೆ ಮಾತಾಡೋರು ಏನಂತ, ಇವಳ ಕೈಲಿ ಏನೂ ಆಗೋದಿಲ್ಲ, ಇವಳೇನೂ ಮಾಡ್ಕೊಂಡು ತಿನ್ನಲ್ಲ ಅಂತ ಅನ್ನೋರ ಮಧ್ಯೆ ಇವತ್ತು ನಂದು ಅಡಿಕೆ ತೋಟ ಒಂಬಾಳೆ ಹೊಡೆದಿರೋದು ನೋಡಿ, ನಾನು ಇರೋ ಸ್ಟೇಜ್ ನೋಡಿ ನನ್ನ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊಂಡು ಉರ್ಕೊಳ್ತಿರೋ ಜನನೇ ಬೇರೆ. ಅವರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ಯಾಕೆಂದರೆ ನನ್ನ ಬಗ್ಗೆ ನೀವು ಮಾತಾಡ್ತಿದ್ದೀರ ಅಂದರೆ ಅಲ್ಲೇ ನಾನು ಅರ್ಥ ಮಾಡ್ಕೋಬೇಕು ನಾನು ಎಷ್ಟು ಮುಂದೆ ಬರ್ತಾ ಇದ್ದೀನಿ, ಎಷ್ಟು ಮೇಲೆ ಬರ್ತಿದ್ದೀನಿ ಅಂತ. ನೀವಿನ್ನೂ ಮಾತಾಡ್ಕೊಂಡು ಕೆಳಗಡೆನೇ ಇದ್ದೀರಾ. ಫಸ್ಟ್ ಅದನ್ನು ನಿಮ್ಮ ಮಣ್ಣಿಂದ ತೆಗೆದಾಕಿ ದೇವ್ರು ನಿಮಗೆ ಕೈ ಹಿಡಿತಾನೆ ಅಂತ ಹೇಳ್ಬೋದು. ಸೊ ಅಡಿಕೆ ಗಿಡ ಬೆಳೆಸೋರಿಗೆ ಒಂದು ಏನಾದ್ರು ಅಂತಾರಲ್ಲ, ಅಡಿಕೆ ಗಿಡ ಇಟ್ಟಿದ್ದಾನೆ ಇವನೇನು ಹಂಗೆ ಹಿಂಗೆ ಅಂತ, ಅವ್ರಿಗೊಂದು ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಸೊ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ, ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಬೇಕು ಅಂದರೆ ನಾವೇನೆಲ್ಲ ಹಾಕ್ತೀವಿ ಅನ್ನೋದು ಬೇಕಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು